ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದ ಜೊತೆ ಚೆಲ್ಲಾಟ ನಡೀತಿದೆಯೇ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸವಾಗಿರುವ ಈ ಹಾಸ್ಟೆಲ್ನಲ್ಲಿ ನೀಡಲಾಗ್ತಿರುವ ಆಹಾರದ ಗುಣಮಟ್ಟದ ಬಗ್ಗೆ ವಿದ್ಯಾರ್ಥಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಆರೋಪದ ಪ್ರಕಾರ ಇಂದು ಮಧ್ಯಾಹ್ನ ನೀಡಲಾದ ಸಾಂಬಾರ್ನಲ್ಲಿ ಹುಳುಗಳು ಪತ್ತೆಯಾಗಿದ್ದು ಊಟ ಮಾಡಲು ಕುಳಿತಿದ್ದ ವಿದ್ಯಾರ್ಥಿಗಳು ಬೆಚ್ಚಿ ಬಿದ್ದಿದ್ದಾರೆ. ಕೇವಲ ಇಂದು ಮಾತ್ರವಲ್ಲ, ಈ ಹಿಂದೆಯೂ ಹಲವು ಬಾರಿ ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿವೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಇನ್ನು ಆತಂಕಕಾರಿ ಸಂಗತಿ ಏನೆಂದರೆ, ಕೊಳೆತ ಮತ್ತು ಕಳಪೆ ಗುಣಮಟ್ಟದ ತರಕಾರಿಗಳನ್ನು ಬಳಸಿ ಅಡುಗೆ ಮಾಡಲಾಗ್ತಿದೆ ಅನ್ನುವ ಆರೋಪವು ಕೇಳಿಬಂದಿದೆ. ಪ್ರತಿನಿತ್ಯ ನೀಡಲಾಗುವ ಊಟದ ಗುಣಮಟ್ಟ ಅತ್ಯಂತ ಕಳಪೆಯಾಗಿದ್ದು ಇದರಿಂದ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಈ ಕುರಿತು ಹಲವು ಬಾರಿ ಹಾಸ್ಟೆಲ್ ಆಡಳಿತ ಮಂಡಳಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಊಟ ಸರಿ ಇಲ್ಲ ಅಂತ ಕೇಳಿದ್ರೆ ತಿನ್ಬೇಕು ಅಂದ್ರೆ ತಿನ್ನಿ, ಇಲ್ಲಾಂದ್ರೆ ಹೋಗಿ ಅನ್ನೋ ರೀತಿಯಲ್ಲಿ ಉತ್ತರ ನೀಡಲಾಗ್ತಿದೆ ಅಂತ ವಿದ್ಯಾರ್ಥಿಗಳು ಬೇಸರ ಹೊರ ಹಾಕಿದ್ದಾರೆ. ಇಲ್ಲಿ ನಮ್ಮ ಹೆಸರು ವೇಣು ಅಂತ, ಕೋಲಾರಿಂದ ನಾವು ಇಲ್ಲಿ ಬಂದಿರೋದು. JB ಹಾಸ್ಟೆಲ್ MG ರೋಡ್ ಹತ್ರ. ಈ ಲಾಸ್ಟ್ ಒಂಚೂರು ಚೆನ್ನಾಗಿರಲ್ಲ. ಅನ್ನ ಸಾಂಬಾರು ಏನು ಯಾವ್ದು ದಿನಾನು ಒಂದ್ ದಿನ ಕೂಡ ಚೆನ್ನಾಗಿ ಮಾಡಲ್ಲ. ಏನಾದ್ರು ಕೇಳಿದ್ರೆ ಏನಾದ್ರು ಹಿಂಗೇನಾದ್ರು ಮಾತಾಡಿದ್ರೆ ಮತ್ತೆ ನಮ್ಮನ್ನ ಪೇಂಡ್ ಔಟ್ ಮಾಡ್ಕೊಂಡು 5 ಕೇಸ್ ಅವೇ ಅದೈತೆ ಇದೈತೆ ಅಂತ ಪೊಲೀಸ್ ಅವ್ರಿಗೆಲ್ಲ ಹಾಕೊಡ್ತಾರೆ. ಅವರು ವಾಚ್ಮ್ಯಾನ್ ಅವ್ರು ಸೀಟೇ ಇಲ್ದಿರ ಮಾಡ್ತೀನಿ ನಿಮ್ಗೆ ಅದು ಇದಂತ ಇದು ಮಾಡ್ತಾರೆ ಅವರು. ಅಲ್ಲ, ಪೊಲೀಸ್ ಅವ್ರು ಏನಾದ್ರು ಬಂದ್ರೆ ನಮ್ಮ ಮೇಲೆ ಹೇಳ್ತಾರೆ, ಇವ್ನ್ 5 ಕೇಸ್ ಇದಾವೆ ಇವನ್ ಮೇಲೆ ಅದು ಇದಂತ ಅವ್ರಿಗೆ ಹೇಳ್ತಾರೆ. ಹಿಂಗೇನಾದ್ರು ಊಟದ ಬಗ್ಗೆ ಮಾತಾಡಿದ್ರೆ ಇವಾಗ ಯಾವ ನನ್ ಮೇಲೆ ಇರೋ 5 ಕೇಸ್ ಯಾವ ತೋರಿಸ್ಬಿಡಿ ಅಂತ ಹೇಳಿ ಅವ್ರಿಗೆ ವಾಚ್ಮ್ಯಾನ್ಗೆ ಅಲ್ಲೇ ಇದಾರೆ ನೋಡಿ. ವಾಚ್ಮ್ಯಾನ್ ವೇಣು ಅಂತ. ಏನಿದು? ಎಲ್ಲಿಂದ ತರ್ತಾ ಇದೀಯಾ? ಇನ್ನೊಂದೆಡೆ ಹಾಸ್ಟೆಲ್ ವಾರ್ಡನ್ ನಿಯಮಿತವಾಗಿ ಭೇಟಿ ನೀಡದೆ ವಾರಕ್ಕೊಮ್ಮೆ ಮಾತ್ರ ಬರ್ತಾರೆ ಎಂಬ ಆರೋಪವು ಕೇಳಿಬಂದಿದೆ. ಹೀಗಾಗಿ ಹಾಸ್ಟೆಲ್ನ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿವೆ ಅಂತ ವಿದ್ಯಾರ್ಥಿಗಳು ದೂರಿದ್ದಾರೆ. ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿರುವ ಘಟನೆ ಇದೀಗ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಆತಂಕ ಸೃಷ್ಟಿಸಿದ್ದು, ಸಂಬಂಧಪಟ್ಟ ಇಲಾಖೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಕೇಳಿಬರ್ತಿದೆ. ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಸುರಕ್ಷತೆಯ ಪ್ರಶ್ನೆಯಾಗಿರುವ ಈ ಪ್ರಕರಣದಲ್ಲಿ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಜೊತೆ ಸುಮನ್ ಟಿವಿ ಕನ್ನಡ, ಚಿಕ್ಕಬಳ್ಳಾಪುರ.